ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಲಾರಾಶಿಯವರೇ, ಮುಂದಿನ 28, 29, 30 ದಿನಾಂಕಗಳು ನಿಮಗೆ ಸಾಮಾನ್ಯ ದಿನಗಳಂತೂ ಅಲ್ವೇ ಅಲ್ಲ. ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಮಹತ್ವದ ಕ್ಷಣಗಳು. ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ತೆರೆದಿಡುವ ತಾಕತ್ತಿನ ದಿನಗಳು. ಈ ಅವಧಿಯಲ್ಲಿ ನಿಮ್ಮದು ಏನು ಆಗುತ್ತದೆ ಎಂದು ಗೊತ್ತಾದರೆ ನೀವು ಖಚಿತವಾಗಿ ಆಶ್ಚರ್ಯಚಕಿತರಾಗಿ ಹೋಗ್ತೀರಾ. ಈ 4 ದಿನಗಳು ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಪರಿಸರ ಎಲ್ಲವನ್ನ ಹೊಸ ಬೆಳಕಿನಲ್ಲಿ ತೋರಿಸಲು ಬರ್ತಾ ಇವೆ. ಅದೃಷ್ಟವು ನಿಮಗೆ ವಿರಾಮವಿಲ್ಲದೆ ಹರಿದು ಬರುತ್ತೆ. 2 ದೊಡ್ಡ ಶುಭ ವಾರ್ತೆಗಳು ನಿಮ್ಮ ಜೀವನದ ಗಾಢ ಕತ್ತಲೆಗಳನ್ನು ಸಂಪೂರ್ಣವಾಗಿ ಹರಿದು ಬಿಡುವಂಥ ಶಕ್ತಿ ಹೊಂದಿದೆ. ಆ ಶುಭ ವಾರ್ತೆಗಳನ್ನು ಕೇಳಿದ ಕ್ಷಣ ನಿಮ್ಮ ಮನಸ್ಸು ಪ್ರಜ್ವಲಿಸುತ್ತೇ ಇರುತ್ತೆ. ಕಣ್ಣುಗಳಲ್ಲಿ ಹೊಸ ಚೈತನ್ಯ ಮೂಡುತ್ತೆ. ಹೃದಯದಲ್ಲಿ ಸಂತೋಷದ ನಡುಕ ಮೂಡುತ್ತೆ. ಇದಿನ್ನೂ ನಿಮಗೆ ಯಾದೃಚ್ಛಿಕವಾಗಿ ಹೇಳ್ತಾ ಇಲ್ಲ, ಇದು ದೈವಿಕವಾಗಿ ನಿಮ್ಮ ಜೀವನದ ಕಡೆಗೆ ಬರ್ತಾ ಇರುವ ಆಶೀರ್ವಾದ. ಈ ಶುಭ ಕಾಲ ಬರಲು ಒಂದು ದಿನ ಮುಂಚೆ ನಿಮಗೆ ಕೆಲವು ಲಕ್ಷಣಗಳು ಗೋಚರಿಸುತ್ತೆ. ತುಲಾರಾಶಿಯವರು ಎಂದ್ರೇನೆ ದೈವವೇ ಖಾಸಗಿ ಗಮನ ನೀಡಿ ಸೃಷ್ಟಿಸಿದವರು ಇದ್ರಂತೆ. ಇವರ ಬುದ್ಧಿವಂತಿಕೆ, ಮನಸ್ಸಿನ ಶುದ್ಧತೆ ಮತ್ತು ಪರಿಪಕ್ವತೆ ವಿಶಿಷ್ಟವಾಗಿರುತ್ತೆ. ಸುಖ ದುಃಖ ಎರಡನ್ನೂ ಸಮಭಾಗದಲ್ಲಿ ನೋಡಬಲ್ಲ ಗುಣ ಇವರಲ್ಲಿ ಹೆಚ್ಚು. ಕಷ್ಟಗಳು ಎಷ್ಟೇ ಬಂದರೂ ಕೂಡ ಕುಗ್ಗದ ಮನಸ್ಸು. ಸುಖ ಬಂದರೂ ಅಹಂಕಾರ ತೋರುವ ಸ್ವಭಾವ ಇವರಲ್ಲಿ ಇಲ್ಲ. ಆದರೆ ಇವರಿಗೆ ಇರುವ ಅತಿಶಯ ವಿಶೇಷ ಸಾಮರ್ಥ್ಯ ಅಂದರೆ ಎಂತಹ ಪರಿಸ್ಥಿತಿಗಳಲ್ಲೂ ಕೂಡ ಹೇಗೆ ನಡೆದುಕೊಳ್ಬೇಕು, ಯಾರ ಮುಂದೆ ಯಾವ ಮಾತು ಆಡಬೇಕು, ಯಾವ ಹೆಜ್ಜೆ ಯಾವಾಗ ಹಾಕಬೇಕು ಎಂಬ ತಂತ್ರಾತ್ಮಕವಾದ ಜ್ಞಾನ. ಇವರ ಜೀವನದಲ್ಲಿ ದೈವಾನುಗ್ರಹ ಎಂದರೆ ಸದಾ ಜೊತೆಗೆ ನಡೆಯೋದು. ಬಾಲ್ಯದಿಂದಲೇ ಜವಾಬ್ದಾರಿಗಳು ಇವರ ಮೇಲೆ ಬಂದರೂ ಕೂಡ ಇವರು ಯಾವಾಗಲೂ ವಿಶ್ವಾಸದಿಂದ ಮುಂದುವರಿತಾರೆ. ಅವರ ಹಿಂದಿನಿಂದ ಯಾವಾಗಲೂ ಒಂದು ಕಾಣದ ದೈವಶಕ್ತಿ ಅನ್ನೋದು ಬೆಂಬಲಿಸುತ್ತೇ ಇರುತ್ತೆ. ಈಗ ಈ 4 ದಿನಗಳಲ್ಲಿ ಆ ದೈವಿಕ ರಕ್ಷಣೆ ನಿಮ್ಮ ಮೇಲೆ ಡಬಲ್ ಆಗಿ ಬೀಳ್ತಾ ಇದೆ. ವರ್ಷಗಳಿಂದ ಇರುವ ಸಮಸ್ಯೆಗಳು ಕರಗಿ ಹೋಗುತ್ತೆ ಮತ್ತು ಮನೆ ಮಂದಿಯಲ್ಲಿ ಶಾಂತಿ ಅನ್ನೋದು ನೆಲೆಸುತ್ತೆ. ಹಳೆಯ ಮನಸ್ತಾಪಗಳೆಲ್ಲವೂ ದೂರ ಹೋಗುತ್ತೆ. ಆರ್ಥಿಕವಾಗಿ ಶ್ರೀಮಂತಿಕೆ ಹರಿದು ಬರುತ್ತೆ. ಲಕ್ಷ್ಮೀದೇವಿಯ ಕೃಪೆ ಮನೆಯೊಳಗೆ ನಿಲ್ಲುವಂತೆ ಅನುಭವಿಸ್ತೀರಾ. ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿ, ಹೊಸ ದೃಢತೆ, ಹೊಸ ಉದ್ಧಾರ ಎಲ್ಲವೂ ಕೂಡ ನಿಮಗೆ ಬರುತ್ತೆ. ಇನ್ನು ಪ್ರೀತಿ ವಿಷಯಕ್ಕೆ ಬಂದರೆ ತುಲಾರಾಶಿಯವರು ಪ್ರೀತಿಯ ಯೋಧರು. ಒಬ್ಬರನ್ನು ಇಷ್ಟಪಟ್ಟರೆ ಅದು ನಾಟಕವಲ್ಲ, ನಿಜವಾದ ಬಾಂಧವ್ಯ. ಪ್ರೀತಿಯನ್ನು ಮದುವೆಯ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಪ್ರಾಣ ಪಣಕ್ಕಾದರೂ ಇಟ್ಟು ಹೋರಾಡ್ತಾರೆ. ತಮ್ಮ ಪ್ರೀತಿ ಪಾತ್ರರನ್ನು ಕಾಪಾಡೋದಕ್ಕೋಸ್ಕರ ಎಷ್ಟು ಸಂಕಷ್ಟ ಇದ್ರೂ ಕೂಡ ಹಿಂದೆ ಬೀಳೋದಿಲ್ಲ. ಇವರ ಹೃದಯ ತುಂಬ ಆಳವಾದ ಪ್ರೀತಿ ಹೊಂದಿದೆ. ಆದರೆ ಇವರಲ್ಲಿ ಏಕೈಕ ದುರ್ಬಲತೆ ಏನಂದರೆ ನಿರ್ಧಾರ ತೆಗೆದುಕೊಳ್ಳುವಾಗ ಕೆಲವೊಮ್ಮೆ ಅತಿಯಾಗಿ ಯೋಚನೆ ಮಾಡ್ತಾರೆ. ಎಲ್ಲ ಲಾಭ ನಷ್ಟಗಳನ್ನು ಮಿತಿಮೀರಾಗಿ ತೂಗೋದ್ರಿಂದ ಕೈಗೆ ಬರಬೇಕಾಗಿದ್ದ ಅವಕಾಶಗಳು ಕೈ ತಪ್ಪಿ ಹೋಗಬಹುದು. ಇದನ್ನು ಸ್ವಲ್ಪ ನೀವು ಸರಿಪಡಿಸಿಕೊಂಡಿದ್ದಾದರೆ ಇವರು ಜಗತ್ತಿನಲ್ಲಿಯೇ ಅಪ್ರತಿಮವಾದ ವಿಜೇತರು ಆಗಿರ್ತಾರೆ. ಇನ್ನು ನೀವು ಈ ಮುಂದಿನ 4 ದಿನಗಳಲ್ಲಿ ವಾಹನ ಚಾಲನೆ ಮಾಡಬೇಕಾದ್ರೆ ಪ್ರಯಾಣ ಮತ್ತು ವೇಗದ ಕೆಲಸಗಳಲ್ಲಿ ಹೆಚ್ಚುವರಿ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ನಿಮ್ಮ ಮೇಲೆ ದೈವದ ಒಂದು ಕವಚ ಇದ್ರೂ ಕೂಡ ನಿಮ್ಮ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಹಿಂದೆ ದೊಡ್ಡ ಅಪಾಯಗಳಿಂದ ರಕ್ಷಿಸಿದ ದೈವಶಕ್ತಿ ಇದೇ 4 ದಿನಗಳಲ್ಲಿ ನಿಮ್ಮನ್ನು ಇನ್ನಷ್ಟು ರಕ್ಷಿಸುತ್ತೆ. ಏಕೆಂದರೆ ನೀವು ಯಾವಾಗಲೂ ದೇವರ ಸ್ಮರಣೆ ಬಿಡೋದಿಲ್ಲ ನೋಡಿ. ನಿಮ್ಮ ಪ್ರಾರ್ಥನೆಗಳು ನಿಮ್ಮ ಸುತ್ತಲೂ ಕವಚವನ್ನೇ ನಿರ್ಮಿಸಿವೆ. ಈ 4 ದಿನಗಳಲ್ಲಿ ನೀವು ಏಕಾಂತವಾಗಿ ಇದ್ದಾಗ ಒಂದು ಅಪೂರ್ವವಾದ ದೈವಶಕ್ತಿ ನಿಮ್ಮನ್ನ ಆವರಿಸುತ್ತೆ. ನಿಮ್ಮ ಮನಸ್ಸಿಗೆ ಏನೋ ಪರಮ ಶಾಂತಿ ಇಳಿಯೋದನ್ನು ನೀವು ಅನುಭವಿಸ್ತೀರಾ. ಇದು ನಿಮ್ಮನ್ನ ಕಾಯುತ್ತಿರುವ ದೈವದ ಸೂಚನೆಯಾಗಿದೆ. ತುಲಾರಾಶಿಯವರು ಕೋಪಿಷ್ಠರು. ಆದರೆ ಆ ಕೋಪದ ಹಿಂದೆ ಅಸಾಧಾರಣವಾದ ಪ್ರೀತಿ ಮತ್ತು ನಿಷ್ಠೆ ಇರುತ್ತೆ. ನಿಷ್ಠೆಯೇ ಇವರ ಬ್ಯಾಕ್ ಬೋನ್ ಆಗಿರುತ್ತೆ. ಯಾರಿಗಾದರೂ ಒಮ್ಮೆ ಹೃದಯದಿಂದ ಸ್ನೇಹ ಮಾಡಿದೆ ಆದರೆ ಆ ಸ್ನೇಹ ಅನ್ನೋದು ಜೀವನ ಪರ್ಯಂತ ಇರುತ್ತೆ. ಮಾತನಾಡುವ ವಾಕ್ಚಾತುರ್ಯ ಇವರಿಗೆ ದೈವದ ವರ. ಇವರ ಮಾತುಗಳನ್ನು ಒಮ್ಮೆ ಕೇಳಿದರೆ ಸಾಕು, ಮನುಷ್ಯನಿಗೆ ಮತ್ತೆ ಮಾತನಾಡಬೇಕು ಅಂತ ಅನಿಸುತ್ತೆ.
ಕಪಟ ಅನ್ನೋದಿಲ್ಲ, ಸುಳ್ಳು ಅನ್ನೋದಿಲ್ಲ, ಇವರಲ್ಲಿ ಅವ್ಯಾವು ಇರೋದೂ ಇಲ್ಲ, ಇವರು ಅದನ್ನು ಸಹಿಸೋದೂ ಇಲ್ಲ. ಯಾರಲ್ಲೇ ಕಪಟ ಇದೆಯೋ ಅವರನ್ನು ಬೇಗನೆ ಗುರುತಿಸುವ ಒಂದು ದೈವ ದರ್ಶನದ ಶಕ್ತಿ ಇವರಲ್ಲಿ ಇರುತ್ತೆ. ಇದಕ್ಕಾಗಿಯೇ ಇವರು ಶತ್ರುಗಳನ್ನು ಕೂಡ ಅನುಭವಿಸ್ತಾರೆ, ಆದರೆ ಯಾರೂ ಇವರಿಗೆ ಕೇಡು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ದೈವ ಮಾತ್ರ ಇವರ ಮೇಲೆ ಗಟ್ಟಿಯಾಗಿ ಕೈ ಇಟ್ಟಿದೆ. ಕುಟುಂಬ ಪ್ರೀತಿಯಲ್ಲಿ ಎಲ್ಲ 12 ರಾಶಿಗಳಿಂದ ಮೇಲಿರುವವರು ಅಂದರೆ ಈ ತುಲಾ ರಾಶಿಯವರಾಗಿರ್ತಾರೆ. ತಮ್ಮವರಿಗಾಗಿ, ತಮ್ಮ ಕುಟುಂಬಕ್ಕಾಗಿ ಪ್ರಾಣ ಬಲಿಯಾದರೂ ಕೊಡೋದಕ್ಕೆ ಇವರು ಹಿಂಜರಿಯೋದಿಲ್ಲ. ಈಗಂತ ಅನ್ನುವಷ್ಟು ನಿಜವಾದ ಪ್ರೀತಿ ಇವರ ಹತ್ರ ಇರುತ್ತೆ. ತಮ್ಮ ಸ್ವಂತ ಸಂತೋಷಕ್ಕಿಂತ ಅವರ ಕುಟುಂಬದ ಸಂತೋಷನೇ ಇವರಿಗೆ ಮುಖ್ಯವಾಗಿರುತ್ತೆ. ಇವರು ಕುಟುಂಬದವರನ್ನು ನೋಡಿಕೊಳ್ಳುವ ರೀತಿಗೆ ಮಿತಿನೇ ಇರೋದಿಲ್ಲ. ಅವರ ಹೃದಯದ ಅಳತೆ ತುಂಬ ಅಗಲವಾದದ್ದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನೀವು ಒಂದು ಲೈಕ್ ಕೊಡೋದ್ರಿಂದ ತುಲಾ ರಾಶಿಯವರ ಎಲ್ಲರಿಗೂ ಕೂಡ ಈ ವಿಡಿಯೋ ರೀಚ್ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ.